Okay, so dear students, so structure of atom part 4. So in this topic, we have to study the drawbacks of Rutherford model, and after that, development leading to the Bohr's model of atom, and then a dual nature of light. Okay, first we will go for drawback of Rutherford model, right? So what is Rutherford model? And he has given explained everything regarding where the nucleus is present and where its electron is present, how it is present, everything like solar system explained. But so what happens the next okay, so next scientist will come and he does his own experiments. So what are the facts that impact on the Rutherford model? Okay, so just see one by one, right? So first drawback of Rutherford model, right? So next ಯಾರು ಬರ್ತಾರೆ ಕೇಳಿದ್ರೆ ಮ್ಯಾಕ್ಸ್ವೆಲ್ ಅನ್ನುವಂಥದ್ದು ಬರ್ತಾನೆ scientist. So according to his theory, okay, so according to the electromagnetic theory of Maxwell, the charged particle when accelerated they should emit electromagnetic radiation. So ಇವನ್ ಏನು ಹೇಳ್ತಾಳೆ ಕೇಳಿದ್ರೆ ಯಾವುದಾದ್ರೂ ಒಂದು ಚಾರ್ಜೆಡ್ ಪಾರ್ಟಿಕಲ್ಸ್ ಇದ್ರೆ, ಸೊ ಇಲೆಕ್ಟ್ರಾನ್ ಇರ್ಬೋದು, ದಟ್ ಇಸ್ ಚಾರ್ಜೆಡ್ ಪಾರ್ಟಿಕಲ್, ರೈಟ್? ಪಾಸಿಟಿವ್ ಇರ್ಬೋದು, ಪ್ರೋಟಾನ್ ಇರ್ಬೋದು, ಪಾಸಿಟಿವ್ ಪಾರ್ಟಿಕಲ್. ಸೊ ಎನಿ ಪಾಸಿಟಿವ್ ಆರ್ ನೆಗೆಟಿವ್ ಎನಿ ಚಾರ್ಜೆಡ್ ಪಾರ್ಟಿಕಲ್ ಏನಾಗಬೇಕು? ಸೊ ಮೂಮೆಂಟ್ ಆಗಬೇಕು. ಮೂಮೆಂಟ್ ಆದಾಗ ಸರ್ಕ್ಯುಲರ್ ಪಾತಲ್ಲಿ ಮೂಮೆಂಟ್ ಆದ್ರೆ ಏನಾಗುತ್ತೆ? ಆಕ್ಸಿಲರೇಷನ್ ಆಗಲೇಬೇಕು, ರೈಟ್? ಸೊ ಡೈರೆಕ್ಷನ್ ಯಾವಾಗ ವೆಲಾಸಿಟಿ ಅಥವಾ ಸ್ಪೀಡ್ ಅಥವಾ ದ ಮೂಮೆಂಟ್, ಸೊ ಮೂಮೆಂಟ್ ಆಫ್ ಪಾರ್ಟಿಕಲಿನ ಏನು ಡೈರೆಕ್ಷನ್ ಚೇಂಜ್ ಆದಾಗ ಅದೇನಾಗುತ್ತೆ? ಆಟೋಮೆಟಿಕಲಿ ಇಟ್ ವಿಲ್ ಗೆಟ್ ಆಕ್ಸಲರೇಟೆಡ್. ಸೊ ಯಾವಾಗ ಪಾರ್ಟಿಕಲ್ ಆಕ್ಸಲರೇಷನ್ ಆಗುತ್ತೆ ನೋಡಿ, ಆವಾಗ ಏನಾಗುತ್ತೆ? ದೇ ಆರ್ ಎಮಿಟಿಂಗ್ ಎನರ್ಜಿ. ಸೊ ಇವಾಗ ಸರ್ಕ್ಯುಲರ್ ಪಾತಲ್ಲಿ ಇಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ತಾ ಇದ್ರೆ ಅವೇನಾಗುತ್ತೆ? ಎನರ್ಜಿಯನ್ನ ರಿಲೀಸ್ ಮಾಡ್ತವೆ. ಸೊ ದೇ ವಿಲ್ ರಿಲೀಸ್ ಎನರ್ಜಿ, ಇಲ್ಲಿ ಎನರ್ಜಿಯನ್ನ ಕೊಡ್ತವೆ. ಓಕೆ, ಸೊ ದಟ್ ಈಸ್ ಅ ಥಿಯರಿ ಆಫ್ ಮ್ಯಾಕ್ಸ್ವೆಲ್. Therefore, an electron in an orbit will emit radiation. The energy carried by radiation comes from the electronic motion, right? The orbit will thus continue to shrink, right? So you can see here, right? ಸೊ ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಸೊ ಇಲೆಕ್ಟ್ರಾನ್ ಎನ್ನುವಂಥದ್ದು ಚಾರ್ಜೆಡ್ ಪಾರ್ಟಿಕಲ್. ಸೊ ಯಾವಾಗ ಪಾರ್ಟಿಕಲ್ ಮೂಮೆಂಟ್ ಆಗುತ್ತೆ, ಸರ್ಕ್ಯುಲರ್ ಫ್ಯಾಷನ್ ಅಲ್ಲಿ ಮೂಮೆಂಟ್ ಆಗುತ್ತೆ, ಅವಾಗ ಏನಾಗುತ್ತೆ ಕೇಳಿದ್ರೆ ಅದರ ಎನರ್ಜಿ ಅನ್ನುವಂಥದ್ದು ಏನಾಗುತ್ತೆ? ಲಾಸ್ ಆಗುತ್ತೆ, ರೈಟ್? ಸೊ ನಾವಾದ್ರೂ ಕೂಡ ಒಂದು ಗ್ರೌಂಡ್ ಅಲ್ಲಿ ಒಂದು ರೌಂಡ್ ಓಡಿದಾಗ ಏನಾಗುತ್ತೆ? ನಮ್ಮ ಎನರ್ಜಿ ಅನ್ನುವಂಥದ್ದು ಲಾಸ್ ಆಗುತ್ತೆ, ರೈಟ್? ಸೊ ಅದೇ ರೀತಿ ಎಲೆಕ್ಟ್ರಾನಿನ ಎನರ್ಜಿ ಕೂಡ ಏನಾಗುತ್ತೆ? ನಮಗೆ ಲಾಸ್ ಆಗುತ್ತೆ. ಹೇಗೆ ಲಾಸ್ ಆಗುತ್ತೆ ಕೇಳಿದ್ರೆ, ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಸೊ ಲೈಟ್ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಅದು ಲಾಸ್ ಆಗುತ್ತೆ. ಯಾವಾಗ ಸರ್ಕ್ಯುಲರ್ ಪಾತ್ ಅಲ್ಲಿ ಲಾಸ್ ಆಗುತ್ತೆ ಆವಾಗ ಅದು ಎನರ್ಜಿ ಕಳ್ಕೊಳ್ಳುತ್ತೆ. ಸೊ ಆವಾಗ ನೋಡಿ ಸರ್ಕ್ಯುಲರ್ ಪಾತ್ ಯಾವ ರೀತಿ ಆಗಿದೆ ನೋಡಿ. ಸರ್ಕ್ಯುಲರ್ ರೇಡಿಯಸ್ ಏನಾಗ್ತಾ ಇದೆ? ಡಿಕ್ರೀಸ್ 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 ಡಿಕ್ರೀಸ್. ಫೈನಲಿ ತನ್ನ ಎಲ್ಲ ಎನರ್ಜಿನ ಕಳ್ಕೊಂಡು ಏನಾಗುತ್ತೆ? ಸೊ ದೇ ಶುಡ್ ವಾಟ್? ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಮೇಲೆ ಹೋಗಿ ಸೊ ಬೀಳಬೇಕು, ರೈಟ್? ಆವಾಗ ಏನಾಗುತ್ತೆ? ಸೊ ದೇ ಶುಡ್ ಮೂವ್ ಟವರ್ಡ್ಸ್ ದಿ ನ್ಯೂಕ್ಲಿಯಸ್. ಸೊ ದಟ್ ಈಸ್ ದ ವಾಟ್ ಮ್ಯಾಕ್ಸ್ವೆಲ್ ಸೇಸ್. ಅದರಿಂದ ಏನಾಗುತ್ತೆ ಕೇಳಿ, ಬಟ್ ಏನಾಗುತ್ತೆ? ದ ಆರ್ಬಿಟ್ ವಿಲ್ ದ ಕಂಟಿನ್ಯೂ ಟು ಸ್ಟ್ರಿಂಕ್ ಅಂದ್ರೆ ಏನಾಗುತ್ತೆ ಕೇಳಿದ್ರೆ ಆ ಆರ್ಬಿಟ್ ಸ್ಟ್ರಿಂಕ್ ಆಗಿ ಆ ಎಲೆಕ್ಟ್ರಾನ್ ಎನ್ನುವಂಥದ್ದು ಏನಾಗಬೇಕು? ಸೊ ನ್ಯೂಕ್ಲಿಯಸ್ ಕಡೆಗೆ ಹೋಗಿ ಬೀಳ್ಬೇಕು ಅಂತ ಒಂದು ಕಾನ್ಸೆಪ್ಟ್. ಬಟ್ ಏನಾಗುತ್ತೆ ಕೇಳಿದ್ರೆ ಆಟಮ್ ಅಲ್ಲಿ ಹೀಗಾಗಲ್ಲ. ಬಟ್ ದಿಸ್ ಡಸ್ ನಾಟ್ ಹ್ಯಾಪನ್ಸ್. Thus Rutherford model cannot explain the stability of atom. ಸೊ ಅದರಿಂದ ಮ್ಯಾಕ್ಸ್ವೆಲ್ ಥಿಯರಿಯನ್ನು ಹಿಡ್ಕೊಂಡಿದ್ರೆ ಎಕ್ಸಾಕ್ಟ್ಲಿ ದ ಚಾರ್ಜೆಡ್ ಪಾರ್ಟಿಕಲ್ಸ್ ವೆನ್ ದೇ ಆರ್ ಮೂಮೆಂಟ್ ಆರ್ ಎಲ್ಸ್ ಆಕ್ಸಲರೇಟೆಡ್, ಆವಾಗ ಏನಾಗುತ್ತೆ? ದೇ ಶುಡ್ ಎಮಿಟ್ ರೇಡಿಯೇಷನ್. ಅವು ಎನರ್ಜಿ ಲಾಸ್ ಆಗುತ್ತೆ. ಒಂದು ವೇಳೆ ಅದು ಎನರ್ಜಿ ಲಾಸ್ ಆದರೆ ಏನಾಗುತ್ತೆ? ಆ ಇಲೆಕ್ಟ್ರಾನ್ ಎನ್ನುವಂಥದ್ದು ನ್ಯೂಕ್ಲಿಯಸ್ ಹತ್ರ ಬರಬೇಕು, ಶ್ರಿಂಕ್ ಆಗಬೇಕಂತ ಕಾನ್ಸೆಪ್ಟ್ ಹೇಳುತ್ತೆ. ಸೊ ಈ ರೀತಿಯಾಗಿ. ಬಟ್ ಏನಾಗುತ್ತೆ? ಆ್ಯಕ್ಚುಲಿ ಆಟಮ್ ಅಲ್ಲಿ ಈ ರೀತಿ ಆಗಲ್ಲ, ರೈಟ್? ಆದ್ರಿಂದ ಏನಾಗುತ್ತೆ? ಸೊ ರುದರ್ಫೋರ್ಡ್ ಏನು ಹೇಳಿದ್ದಾನೆ? ಇಲೆಕ್ಟ್ರಾನ್ ರಿವಾಲ್ವ್ ಆಗುತ್ತೆ ಅಂತ ಹೇಳಿದ್ದಾನೆ. ಬಟ್ ಆ ಸ್ಟೆಬಿಲಿಟಿ ಯಾಕಿದೆ? ಸೊ ಯಾವ ಫೋರ್ಸ್, ರೈಟ್? ಅದರಿಂದ ಆ ಸ್ಟೆಬಿಲಿಟಿಯನ್ನು ಹೇಳಲಿಕ್ಕೆ ಆಗಲಿಲ್ಲ. ಸೊ ಯಾಕೆ ಕೇಳಿದ್ರೆ ರುದರ್ಫೋರ್ಡ್ ಏನು ಹೇಳ್ತಾನೆ ಕೇಳಿದ್ರೆ ದೇರ್ ಇಸ್ ಎ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ದಿ ಇಲೆಕ್ಟ್ರಾನ್. ಸೊ ರಿವಾಲ್ವ್ಡ್ ಇಲೆಕ್ಟ್ರಾನ್ ಇದೆಯಲ್ಲ, ಸೊ ಎಲೆಕ್ಟ್ರಾನಿಗೂ ಮತ್ತು ನ್ಯೂಕ್ಲಿಯಸ್ಗೆ ಏನಾಗುತ್ತೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ನೋಡಿ, ಇವಾಗ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇವಾಗ ಮ್ಯಾಗ್ನೆಟ್ ಅನ್ನ ತಗೊಂಡಿದ್ರೆ, ಸೊ ಚಿಕ್ಕ ಮ್ಯಾಗ್ನೆಟ್ ಅನ್ನ ತಗೊಳ್ಳಿ, ಸೊ ಯಾವ್ದಾದ್ರು ಒಂದು ಕಾಯಿನ್ ತಗೊಳ್ಳಿ, ಏನಾಗುತ್ತೆ? ಅಟ್ರಾಕ್ಷನ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡ ಮ್ಯಾಗ್ನೆಟ್ ಅನ್ನ ತಗೊಳ್ಳಿ, ಅದೇನಾಗುತ್ತೆ? ಫಾಸ್ಟ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಇನ್ನು ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ದೊಡ್ಡದಿರ್ತಕ್ಕಂಥ ಮ್ಯಾಗ್ನೆಟ್ ಅನ್ನು ತಗೊಳ್ಳಿ, ಇಮಿಡಿಯೇಟ್ ಏನಾಗುತ್ತೆ? ಅದು ಕ್ಲಬ್ ಆಗುತ್ತೆ. ಅಯರ್ನ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಇವಾಗ ನೋಡಿ ಇಲೆಕ್ಟ್ರಾನ್ ಹೇಗಿದೆ, ನ್ಯೂಕ್ಲಿಯಸ್ ಹೇಗಿದೆ, ರುದರ್ಫೋರ್ಡ್ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಏನು ಕೊಟ್ಟಿದ್ದಾರೆ? ಪಾಸಿಟಿವ್ ಚಾರ್ಜ್ ಇಸ್ ಡೆನ್ಸ್ಲಿ ಪ್ರೆಸೆಂಟ್ ಅಟ್ ಅ ಪರ್ಟಿಕ್ಯುಲರ್ ರೀಜನ್, ದಟ್ ಈಸ್ ವಿ ಆರ್ ಕಾಲಿಂಗ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ನ್ಯೂಕ್ಲಿಯಸ್ ಅಲ್ಲಿ ಏನಿದೆ? ಡೆನ್ಸ್ ಇದೆ, ಪ್ಲಸ್ ಎಲ್ಲ ಚಾರ್ಜ್ ಒಟ್ಟಾಗಿ ಕ್ಲಬ್ ಆಗಿವೆ. ಇಲೆಕ್ಟ್ರಾನ್ ಏನಿದಾವೆ? ಒಂದು ಎಲೆಕ್ಟ್ರಾನ್ ಇಲ್ಲಿದೆ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿದೆ. ಅದೇನಾಗುತ್ತೆ? ಸರ್ಕ್ಯುಲರ್
ಮೋಷನಲ್ಲಿ ಏನಾಗುತ್ತೆ, ಸೊ ದೇ ಆರ್ ರೊಟೇಟಿಂಗ್. ಅಂದರೆ ಡೆನ್ಸ್ ನ್ಯೂಕ್ಲಿಯಸ್ ಇದೆ, ಇಲೆಕ್ಟ್ರಾನ್ ಒಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ. ಅವಾಗ ಏನಾಗುತ್ತೆ, ಡೆನ್ಸ್ ಪಾಸಿಟಿವ್ ಚಾರ್ಜ್ ಏನಾಗಬೇಕು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದ್ದದ್ದೇ ಹೋದಾದರೆ, ಸೊ ಇಲೆಕ್ಟ್ರಾನ್ ಒಂದಿದೆ, ಕ್ಲಬ್ ಆಗಿಲ್ಲ, ಇಲೆಕ್ಟ್ರಾನ್ ಎಲ್ಲದೂ ಕೂಡ ಏನಾಗಿದೆ, ಒಂದು ಎಲೆಕ್ಟ್ರಾನ್ ಇಲ್ಲಿದ್ರೆ ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿರುತ್ತೆ. ಸೊ ಅದೇನಾಗುತ್ತೆ, ದೇ ಶುಡ್ ಅಟ್ರಾಕ್ಟ್ ದಿ ನ್ಯೂಕ್ಲಿಯಸ್. ಆವಾಗ ಏನಾಗಬೇಕು, ಇಫ್ ದ ಇಲೆಕ್ಟ್ರಾನ್ಸ್ ವೇರ್ ಸ್ಟೇಷನರಿ, okay, electrostatic force of attraction between the dense nucleus and the electron would pull the electrons towards the nucleus to form miniature version. ಏನಾಗುತ್ತೆ ಕೇಳಿದ್ರೆ, ಒಂದು ವೇಳೆ ಅದು ಸ್ಟೇಷನರಿ ಇದ್ರೆ ಅದೇನಾಗಬೇಕು, ಇದು ಡೆನ್ಸ್ ಇದೆ, ಇದು ವೀಕ್ ಇದೆ, ಒಂದೇ ಎಲೆಕ್ಟ್ರಾನ್ ಇರೋದು ಅಂತ ಎಣಿಸ್ಕೊಳ್ಳಿ. ನ್ಯೂಕ್ಲಿಯಸ್ ಅಲ್ಲಿ ಏನಿದೆ, ತುಂಬ ಪ್ರೋಟಾನ್ ಇದೆ, ಪಾಸಿಟಿವ್ ಕ್ಲಬ್ಡ್ ಚಾರ್ಜ್, ಅದರಿಂದ ಒಂದು ಎಲೆಕ್ಟ್ರಾನ್ ಏನಾಯ್ತು ಇವಾಗ, ಸೊ ದೇ ಆರ್ ಅಟ್ರಾಕ್ಟೆಡ್. ಈ ಕಡೆಗೆ ಇರ್ತಕ್ಕಂಥ ಎಲೆಕ್ಟ್ರಾನ್ ಏನಾಯ್ತು, ಅಟ್ರಾಕ್ಟ್. ಈ ಕಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ ಏನಾಯ್ತು, ಅಟ್ರಾಕ್ಟ್ ಆಗುತ್ತೆ. ಸೊ ಅದರಿಂದ ಸೊ ಅಟ್ರಾಕ್ಷನ್ ಆಗಿ ಏನಾಗುತ್ತೆ, ಮಿನಿಯೇಚರ್ ವರ್ಷನ್ ಎನ್ನುವಂಥದ್ದು ಫಾರ್ಮೇಷನ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ವಾಟ್ ರುಥರ್ಫೋರ್ಡ್ ಮಾಡೆಲ್ ಆ ರೀತಿ ಎಕ್ಸ್ಪ್ಲೈನ್ ಕೊಟ್ಟರೆ ಈ ರೀತಿ ಆಗುತ್ತೆ ಅಂತ ಒಂದು ಕನ್ಕ್ಲೂಷನ್, ರೈಟ್. Another serious drawback of Rutherford model is that electronic structure of an atom. So that is how electrons are distributed around the nucleus and what are the energies of this electron, right? So ಏನು ಮಾಡ್ತೀವಿ, 118 ಎಲಿಮೆಂಟ್ ಇದೆ ಅಂತ ಹೇಳ್ತೀವಿ. ಹೈಡ್ರೋಜನ್ 1, ರೈಟ್, ಹೀಲಿಯಂ 2, ರೈಟ್, ಅದೇ ರೀತಿಯಲ್ಲಿ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ಸೊ ಎಲ್ಲ ಬರುತ್ತೆ. ಒಂದೊಂದು ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ 1ರಿಂದ 118 ಎಲೆಕ್ಟ್ರಾನ್ ಅನ್ನ ಒಂದು ಎಲಿಮೆಂಟಿಗೆ, ಹೈಡ್ರೋಜನ್ಗೆ 1 ಎಲೆಕ್ಟ್ರಾನ್ ಹಾಕ್ತೀರಿ, ಹೀಲಿಯಮಿಗೆ 2 ಎಲೆಕ್ಟ್ರಾನ್ ಹಾಕ್ತೀರಿ, ಲಿಥಿಯಮಿಗೆ 3 ಎಲೆಕ್ಟ್ರಾನ್ ಹಾಕ್ತೀರಿ. ಅರ್ಥ ಆಯ್ತಾ? ಸೊ 118 ಎಲಿಮೆಂಟಿಗೆ 118 ಎಲೆಕ್ಟ್ರಾನ್ ಅನ್ನ ಹಾಕ್ತೀರಿ. ಹಾಗಾದ್ರೆ ಆ ಇಲೆಕ್ಟ್ರಾನ್, ಸೊ ಫಸ್ಟ್ ಇಲೆಕ್ಟ್ರಾನ್, ಲಾಸ್ಟ್ 118th ಎಲೆಕ್ಟ್ರಾನ್ ಹಾಕ್ತಾ ಹೋಗ್ತೀರಿ. ಆವಾಗ ಅದರ ಪ್ಲೇಸ್ಮೆಂಟ್ ಅಲ್ಲಿ, ಸೊ ವಾಟ್ ಇಸ್ ದ ಪೊಸಿಷನ್ ಆಫ್ ದೋಸ್ ಎಲೆಕ್ಟ್ರಾನ್. ಮಲ್ಟಿ ಎಲೆಕ್ಟ್ರಾನ್ಸ್ ಬಂದಾಗ ಏನಾಗುತ್ತೆ, ಫಸ್ಟ್ ಎಲೆಕ್ಟ್ರಾನ್ ಎಲ್ಲ ಹಾಕ್ತೀರಿ, ಇನ್ನೊಂದು ಎಲೆಕ್ಟ್ರಾನ್ ಪೊಸಿಷನ್ ಯಾವುದು. ಹಾಗಾದ್ರೆ ಫಸ್ಟ್ ಇರ್ತಕ್ಕಂಥ ನ್ಯೂಕ್ಲಿಯಸ್ಗೆ ಹತ್ರ ಇದ್ರೆ ಅದರ ಎನರ್ಜಿ ಏನು, ಅಥವಾ ಅದರ ನಂತರ ದೂರ ಇದ್ರೆ ಅದರ ಎನರ್ಜಿ ಏನು. ಸೊ ಇದು ಯಾವುದನ್ನು ಕೂಡ ಏನಾಗುತ್ತೆ, ಸೊ ಇಟ್ಸ್ ನಾಟ್ ಏಬಲ್ ಟು ಎಕ್ಸ್ಪ್ಲೈನ್ ದಿಸ್ ಎಲೆಕ್ಟ್ರಾನ್ ಎನರ್ಜಿ ಆ್ಯಂಡ್ ದೇರ್ ಪೊಸಿಷನ್. ಸೊ ದಟ್ ಇಸ್ ದ ಸೀರಿಯಸ್ ಡ್ರಾಬ್ಯಾಕ್ ಆಫ್ ದಿ ರುಥರ್ಫೋರ್ಡ್. ಅರ್ಥ ಆಯ್ತಾ? ಸೊ ಅದರಿಂದ ಏನಾಗುತ್ತೆ, ಸೊ ದೀಸ್ ಆರ್ ದ ಮೇನ್ ಡ್ರಾಬ್ಯಾಕ್ಸ್ ಆಫ್ ದಿ ರುಥರ್ಫೋರ್ಡ್ ಅಂತ ಹೇಳ್ಬೋದು. ಒಂದು ಏನಾಗುತ್ತೆ, ಸೊ ಒನ್ ಥಿಂಗ್ ಇಸ್ ವಾಟ್ ಮ್ಯಾಕ್ಸ್ವೆಲ್. ಸೊ ಚಾರ್ಜೆಡ್ ಪಾರ್ಟಿಕಲ್ಸ್ ಏನಾಗಬೇಕು, ಆಕ್ಸೆಲರೇಟ್ ಆದಾಗ ಎನರ್ಜಿ ರಿಲೀಸ್ ಆಗಬೇಕು, ಅವೇನಾಗುತ್ತೆ ನ್ಯೂಕ್ಲಿಯಸ್ ಹತ್ರ ಬರಬೇಕು. ಬಟ್ ಈ ರೀತಿ ಆಗಲ್ಲ. ರುಥರ್ಫೋರ್ಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಟ್ರಾಕ್ಷನ್ ಇದೆ ಅಂತ ಹೇಳ್ತಾನೆ. ಬಟ್ ನ್ಯೂಕ್ಲಿಯಸ್ ಎನ್ನುವಂಥದ್ದು ಒಂದು ವೇಳೆ ಸ್ಟೇಷನರಿ ಆದದ್ದಿದ್ರೆ ಏನಾಗುತ್ತೆ, ಸೊ ದೇ ಶುಡ್ ಬಿ ಕಮ್ ಟವರ್ಡ್ಸ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ದೇ ಶುಡ್ ಫಾರ್ಮ್ ವಾಟ್ ಮಿನಿಯೇಚರ್ ವರ್ಷನ್, ರೈಟ್. ಬಟ್ ಇದನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡಲ್ಲ, ಏನು, ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ಆ್ಯಂಡ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿ ಎಲೆಕ್ಟ್ರಾನ್. ಸೊ ದಟ್ ಈಸ್ ದ ಮೇಜರ್ ಡ್ರಾಬ್ಯಾಕ್ ಆಫ್ ದಿ ರುಥರ್ಫೋರ್ಡ್. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ರುಥರ್ಫೋರ್ಡ್ ಮಾಡೆಲ್ ಏನಿಲ್ಲ, ಸೊ ಪರ್ಫೆಕ್ಟ್ ಇಲ್ಲ, ಸರಿ ಇಲ್ಲ, ಸಮ್ ಆಫ್ ದಿ ಡ್ರಾಬ್ಯಾಕ್ಸ್ ಆಗಿದೆ. ಸೊ ಆ ಡ್ರಾಬ್ಯಾಕ್ ಅನ್ನು ಏನು ಮಾಡಬೇಕು, ಇವಾಗ ನಾವೇನು ಮಾಡಬೇಕು, ಅದನ್ನು ಸರಿ ಮಾಡಬೇಕು ಅಲ್ವಾ. ಸೊ ಅದರಿಂದ ಏನಾಗುತ್ತೆ ಕೇಳಿದ್ರೆ, ನೆಕ್ಸ್ಟ್ ದ ಒನ್ ಆಫ್ ದ ವೆಲ್ ಆ್ಯಂಡ್ ಗುಡ್ ಥಿಯರಿ ಇಸ್ ಕಾಲ್ಡ್ ಎಸ್ ವಾಟ್, ಬೋರ್ಸ್ ಮಾಡೆಲ್ ಆಫ್ ಆಟಮ್ಸ್. ಬೋರ್ ಮಾಡೆಲ್ ಆಫ್ ಆಟಮ್ ಎನ್ನುವಂಥದ್ದು ಏನು ಹೇಳುತ್ತೆ, ಸೇಮ್ ರುಥರ್ಫೋರ್ಡ್ ಎಕ್ಸ್ಪ್ಲನೇಷನ್ ಥರಾನೇ ಇರುತ್ತೆ, ಬಟ್ ಎನರ್ಜಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ನ ಕೊಡ್ತಾನೆ, ರೈಟ್. ಸೊ ನೆಕ್ಸ್ಟ್ ಕೂಡಲೇ ಬೋರ್ ಮಾಡೆಲ್ ಬರಲ್ಲ, ಬೋಹರ್ಸ್ ಅಂತ ಹೇಳ್ತಾರೆ, ಅಥವಾ ಬೋರ್ಸ್ ಅಂತಲೂ ಕೂಡ ಹೇಳ್ಬೋದು. ಡೆವಲಪ್ಮೆಂಟ್ ಲೀಡಿಂಗ್ ಟು ದಿ ಬೋರ್ಸ್ ಮಾಡೆಲ್ ಆಫ್ ಆಟಮ್. ಸೊ ಏನೆಲ್ಲ ಡೆವಲಪ್ಮೆಂಟ್ ಇದೆ, ಸೊ ದೇರ್ ಆರ್ 2 ಡೆವಲಪ್ಮೆಂಟ್, 2 ಡೆವಲಪ್ಮೆಂಟ್ ಆಗುತ್ತೆ ಅದ್ರ ನಡುವೆ. ಸೊ ಯಾವುದೆಲ್ಲ ಕೇಳಿದ್ರೆ, 2 ಡೆವಲಪ್ಮೆಂಟ್ಸ್ ಪ್ಲೇಡ್ ಅ ಮೇಜರ್ ರೋಲ್ ಇನ್ ದ ಫಾರ್ಮುಲೇಷನ್ ಆಫ್ ಎ ಬೋರ್ ಮಾಡೆಲ್ ಆಫ್ ಆಟಮ್. ದೀಸ್ ವೇರ್, ಫಸ್ಟ್ ಒನ್ ಇಸ್ ಡ್ಯುಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅರ್ಥ ಆಯ್ತಾ? ಒಂದು ಯಾವ್ದು ಕೇಳಿದ್ರೆ, dual characteristics of the electromagnetic radiation, which means that radiation possesses both wave-like property as well as the particle-like properties, right. So electromagnetic radiation ಏನು ಬರುತ್ತೆ ಕೇಳಿದ್ರೆ, ಸೊ electromagnetic spectrum ನೋಡಿದ್ರೆ ಗೊತ್ತಾಗುತ್ತೆ, ರೈಟ್. ಆ ಸ್ಪೆಕ್ಟ್ರಮ್ ಅಲ್ಲಿ ಏನಿರುತ್ತೆ ಕೇಳಿದ್ರೆ ನಮಗೆ, ಸೊ ವಿ ಆರ್ ಹ್ಯಾವಿಂಗ್ ದ ಡಿಫರೆಂಟ್ ಯಾವುದು ಫ್ರೀಕ್ವೆನ್ಸಿಯ ರೇಡಿಯೇಷನ್ ಅನ್ನು ನಾವು ನೋಡ್ಬೋದು, ರೈಟ್. ಅಲ್ಟ್ರಾವೈಲೆಟ್ ಅಂದ್ರೇನು, ಇನ್ಫ್ರಾರೆಡ್ ಅಂದ್ರೇನು, ಅದಾದ ನಂತರ ಸೊ ವಿಸಿಬಲ್ ಸ್ಪೆಕ್ಟ್ರಾದಲ್ಲಿ ಏನು ಬರುತ್ತೆ, ಸೊ ವಾಟ್ ಎವರ್ ದಿ ರೇಡಿಯೇಷನ್, ರೈಟ್. ಸೊ ಅದನ್ನ ಸ್ಪೆಕ್ಟ್ರಮ್ ಅಲ್ಲಿ ನಾವು ಅದನ್ನ ನೋಡ್ತೀವಿ, ರೈಟ್. ಸೊ ಹಾಗಾದ್ರೆ ಇಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎನ್ನುವಂಥದ್ದು ಯಾವ ರೀತಿ ಪ್ರಾಪರ್ಟಿ ಹೊಂದಿದೆ ಕೇಳಿದ್ರೆ, ವೇವ್ ಲೈಕ್ ಪ್ರಾಪರ್ಟಿ, ಅಂದ್ರೆ ಅವು ವೇವ್ ತರ ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ ಅಂತ. ಮತ್ತೇನಾಗುತ್ತೆ, ದೇ ಆರ್ ಮೂವಿಂಗ್ ಲೈಕ್ ವಾಟ್, ಪಾರ್ಟಿಕಲ್. ಸೊ ಪಾರ್ಟಿಕಲ್ ರೀತಿ ಕೂಡ ಬಿಹೇವಿಯರ್ ಮಾಡುತ್ತೆ ಅಂತ ಹೇಳ್ತಾರೆ. ಲೈಟ್, ಆರ್ಡಿನರಿ ಲೈಟ್ ಇರ್ಬೋದು, ಅಥವಾ ಸೊ ಯಾವುದೇ ರೇಡಿಯೇಷನ್ ಇರ್ಬೋದು, ವೇವ್ ಲೈಕ್ ಆಸ್ ವೆಲ್ ಆಸ್ ದಿ
ಪಾರ್ಟಿಕಲ್ ಲೈಕ್ ಪ್ರಾಪರ್ಟಿ, ಅದಕ್ಕೆ ಪ್ರೂವ್ ಮಾಡಬೇಕು. ವೇವ್ ಅಂದರೆ ಯಾಕೆ ವೇವ್ ಆಗುತ್ತೆ, ಸೊ ಅದಕ್ಕೆ ಡೆಮಾನ್ಸ್ಟ್ರೇಷನ್ ತೋರಿಸಬೇಕು. ಪಾರ್ಟಿಕಲ್ ನೇಚರ್ ಅದಕ್ಕೂ ಕೂಡ ಏನು ಮಾಡಬೇಕು, ಡೆಮಾನ್ಸ್ಟ್ರೇಷನ್ ಅನ್ನು ಕೊಡ್ತಾರೆ, ರೈಟ್. ಆದ್ದರಿಂದ ಡ್ಯುಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ದಟ್ ಈಸ್ ಬೋತ್ ವೇವ್ ಲೈಕ್ ಆ್ಯಂಡ್ ಪಾರ್ಟಿಕಲ್ ಲೈಕ್ ನೇಚರ್. ನೆಕ್ಸ್ಟ್ ಏನು ಬರುತ್ತೆ, experimental results regarding the atomic spectra, so which can be explained only by assuming the quantized electronic energy levels in the atoms, right. So very very important features atomic spectra anta heltivi. So from that atomic spectra, so we can get every and each and everything regarding what electrons. Electron ಅಂದ್ರೇನು, ಎಲ್ಲಿರುತ್ತೆ, ಅದರ ಎನರ್ಜಿ ಏನು, ಹೇಗಿರುತ್ತೆ, ಪ್ರತಿ ಒಂದನ್ನು ಕೂಡ ಏನು ಮಾಡ್ಬೋದು ಇನ್ ಡೀಟೇಲ್, ಸೊ ವಿ ಕ್ಯಾನ್ ಲರ್ನ್. ಸೊ ಇದೆರಡು ಏನಿದಾವೆ ನೋಡಿ, ಸೊ ದೀಸ್ ಟೂ ಥಿಂಗ್ಸ್ ಆರ್ ಲೀಡಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಬೋರ್ ಮಾಡೆಲ್ ಅಂತ ಹೇಳ್ತೀವಿ, ರೈಟ್. ಸೊ ಡ್ಯುಯಲ್ ನೇಚರ್ ಬರುತ್ತೆ, ಅದಾದ ನಂತರ ಸ್ಪೆಕ್ಟ್ರಾದ ಬಗ್ಗೆ ಬರುತ್ತೆ, ಅದಾದ ನಂತರ ಸೊ ಅಲ್ಟಿಮೇಟ್ ಆಗಿ ನಾವೇನು ಹೇಳ್ತೀವಿ, ಎನರ್ಜಿ ಬೇಕು ನಮಗೆ. ಸೊ ಇಲೆಕ್ಟ್ರಾನ್, ಯಾವ ಇಲೆಕ್ಟ್ರಾನ್ ಎಲ್ಲಿರುತ್ತೆ, ಅದರ ಒಂದನೇ ಇಲೆಕ್ಟ್ರಾನ್ ಎಲ್ಲಿರುತ್ತೆ, ಎರಡನೇ ಇಲೆಕ್ಟ್ರಾನ್ ಇರುತ್ತೆ, ಥರ್ಡ್ ಇಲೆಕ್ಟ್ರಾನ್, ಸೊ ಅವುಗಳ ಡಿಫರೆನ್ಸ್, ವಾಟ್ ಇಸ್ ಅಬೌಟ್ ದಿ ಎನರ್ಜಿ. ಸೊ ಈ ಇಲೆಕ್ಟ್ರಾನ್ ಎಲ್ಲಿದ್ರೆ ಎನರ್ಜಿ ಏನು, ಅದನ್ನೆಲ್ಲದಕ್ಕೂ ಏನು ಹೇಳ್ತೀವಿ, ಅದನ್ನು ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ. ಅಲ್ಟಿಮೇಟ್ ಏನಾಗುತ್ತೆ ಕೇಳಿದ್ರೆ, ಸೊ ಕ್ವಾಂಟಮ್ ಥಿಯರಿ ಹೋಗುತ್ತೆ, ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್. ಸೊ ದ್ಯಾಟ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್, ಎರಡು ಮೆಕ್ಯಾನಿಕ್ಸ್ ಬರುತ್ತೆ. ಸೊ ಅದರಲ್ಲಿ ನಮ್ಗೆ ಏನಾಗುತ್ತೆ, ಎಕ್ಸಾಕ್ಟ್ ಸ್ಟ್ರಕ್ಚರ್ ಆಫ್ ಅನ್ ಆಟಮ್, ಸೊ ವಿ ಕ್ಯಾನ್ ಲರ್ನ್. ಸೊ ಬೋರ್ ಮಾಡೆಲ್ ಕೂಡ ಆಗಲ್ಲ. ಸೊ ಬೋರ್ ಮಾಡೆಲ್ ಯಾಕೆ ಆಗಲ್ಲ ಕೇಳಿದ್ರೆ, ಅದ್ರದ್ದು ಲಿಮಿಟೇಷನ್ಸ್ ಇರುತ್ತೆ. ಆ ಲಿಮಿಟೇಷನ್ ಅನ್ನು ಓವರ್ಕಮ್ ಮಾಡಬೇಕಿದ್ರೆ ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ, ಕ್ವಾಂಟಮ್ ಥಿಯರಿಗೆ ಹೋಗ್ಬೇಕು, ರೈಟ್. ಸೊ ಜಸ್ಟ್ ವಿ ವಿಲ್ ಗೋ ಆನ್ ಅ ಬ್ರೀಫ್ ರಿಗಾರ್ಡಿಂಗ್ ವಾಟ್ ಡ್ಯುಯಲ್ ನೇಚರ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೇನು, ರೈಟ್. ಡ್ಯುಯಲ್ ನೇಚರ್, ರೈಟ್, ಅಂದರೆ ವೇವ್ ಲೈಕ್ ಅಂದ್ರೇನು, ಪಾರ್ಟಿಕಲ್ ಲೈಕ್ ಅಂದ್ರೇನು. ಸೊ ವಿ ವಿಲ್ ಸಿ ಒನ್ ಬೈ ಒನ್. ಓಕೆ, ವೇವ್ ನೇಚರ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಏನು ವೇವ್ ನೇಚರ್ ಅಂದ್ರೇನು, ವೇವ್ ಅಂದ್ರೇನು, ಯಾವ ರೀತಿ ಇರುತ್ತೆ, ಸೊ ವಿಲ್ ಸಿ. James Maxwell was the first to give explanation about the interaction between the charged bodies and the behavior of electrical and magnetic field on a macroscopic level. ಚಾರ್ಜೆಡ್ ಪಾರ್ಟಿಕಲ್ ಮೂಮೆಂಟ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎನರ್ಜಿ ರಿಲೀಸ್ ಆಗುತ್ತೆ ಅಂತ. ಸೊ ಆ ಎನರ್ಜಿ ಯಾವ ರೀತಿ ರಿಲೀಸ್ ಆಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹೆಸರಲ್ಲೇ ಇರುತ್ತೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಎರಡನ್ನ ಸೇರಿಸಿದ್ರೆ ಏನಾಗುತ್ತೆ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ, ರೈಟ್. He suggests that when electrically charged particles move under acceleration, alternating what electrical and magnetic fields are produced and they are transmitted ಅಂತ ಹೇಳ್ತಾನೆ, ರೈಟ್. ಸೊ ದೀಸ್ ಫೀಲ್ಡ್ಸ್ ಆರ್ ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ವೇವ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅರ್ಥ ಆಯ್ತಾ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೇನು, ಚಾರ್ಜೆಡ್ ಪಾರ್ಟಿಕಲ್ ಆಕ್ಸೆಲರೇಟ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ದೇ ಆರ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ರೈಟ್. ಲೈಟ್ ಈಸ್ ದ ಫಾರ್ಮ್ ಆಫ್ ರೇಡಿಯೇಷನ್. ಲೈಟ್ ಕೂಡ ಏನಾಗುತ್ತೆ, ಸೊ ಇಟ್ ಇಸ್ ಅ ಫಾರ್ಮ್ ಆಫ್ ರೇಡಿಯೇಷನ್, ರೈಟ್. In earlier days, Newton's light was supposed to be made up of particles, right. ಅದನ್ನೇನು ಹೇಳ್ತಾರೆ, ಕಾರ್ಪಸ್ಕ್ಯೂಲ್ಸ್ ಅಂತಲೂ ಕೂಡ ಯಾರು ನ್ಯೂಟನ್ ಹೇಳಿದ್ದಾರೆ, ಪಾರ್ಟಿಕಲ್ ನೇಚರ್ ಇದೆ ಅಂತ ಲೈಟಿಗೆ. ಸೊ ಲೈಟ್ ಆರ್ ಪ್ರೊಪಗೇಟೆಡ್ ಇನ್ ದ ಫಾರ್ಮ್ ಆಫ್ ವಾಟ್, particles. Maxwell was again the first to reveal that light waves are associated with the oscillating electric and the magnetic characteristics. ಅರ್ಥ ಆಯ್ತಾ? ಸೊ ಅದರಿಂದ ಅದರ ನಂತರ ಮ್ಯಾಕ್ಸ್ವೆಲ್ ಬರ್ತಾನೆ, ಅವನು ಏನು ಹೇಳ್ತಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೇನು, ಅದು ವೇವ್ ಪ್ರಾಪರ್ಟಿ ಇರುತ್ತೆ. ಸೊ ಅದರಿಂದ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದಿ ಪ್ರಾಪರ್ಟೀಸ್ ಆಫ್ ಲೈಟ್. ಪ್ರಾಪರ್ಟೀಸ್ ಆಫ್ ಲೈಟ್ ಅಂದ್ರೇನು, ದ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಆಸಿಲೇಟಿಂಗ್ ಚಾರ್ಜೆಡ್ ಪಾರ್ಟಿಕಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆ್ಯಂಡ್ ಬೋತ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ದಿ ಪ್ರೊಪಗೇಷನ್ ಆಫ್ ದಿ ವೇವ್ ಅಂತ ಹೇಳ್ತಾರೆ, ರೈಟ್. ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಆಸಿಲೇಟಿಂಗ್ ಚಾರ್ಜೆಡ್ ಪಾರ್ಟಿಕಲ್. ಸೊ ಯಾವಾಗ ಚಾರ್ಜೆಡ್ ಪಾರ್ಟಿಕಲ್ ಮೂಮೆಂಟ್ ಆಗುತ್ತೆ ಅಥವಾ ಆಕ್ಸೆಲರೇಟೆಡ್ ಆಗುತ್ತೆ, ಚಾರ್ಜೆಡ್ ಪಾರ್ಟಿಕಲ್ ಮೂಮೆಂಟ್ ಆರ್ ದೇ ಆರ್ ಗೆಟಿಂಗ್ ಆಕ್ಸೆಲರೇಟೆಡ್, ಆವಾಗ ಏನಾಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋದು ರಿಲೀಸ್ ಆಗುತ್ತೆ, ಆರ್ ಎಲ್ಸ್ ಎಮಿಷನ್ ಆಫ್ ದಿ ರೇಡಿಯೇಷನ್ಸ್ ಟೇಕ್ಸ್ ಪ್ಲೇಸ್. ಹೇಗೆ, ಸೊ ದೇ ವಿಲ್ ಪ್ರೊಡ್ಯೂಸ್ ವಾಟ್, ಸೊ ಇನ್ ದಿಸ್ ಫ್ಯಾಷನ್ ಏನಾಗುತ್ತೆ, ಸೊ ಝೆಡ್ ಆಕ್ಸ್ ಅಲ್ಲಿ ಏನಾಗುತ್ತೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನುವಂಥದ್ದು ಬಂದರೆ ಆಲ್ಟರ್ನೇಟಿಂಗ್, ಸೊ ಇನ್ನೊಂದು ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ. ಅದೇ ರೀತಿಯಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಏನಾಗುತ್ತೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನುವಂಥದ್ದು ಬರುತ್ತೆ, ಸಿ ಹಿಯರ್, ರೈಟ್. ಸೊ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, ಸೊ ರೆಡ್ ಕಲರ್ ಅಲ್ಲಿ ಕೊಡ್ತಕ್ಕಂಥದ್ದು ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನುವಂಥದ್ದು ಈ ರೀತಿ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್
ಆ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆದ ನಂತರ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ನಮಗೆ ಪರ್ಪೆಂಡಿಕ್ಯುಲರ್ ಆಗುತ್ತೆ, ರೈಟ್. ಸೊ ಅದರಿಂದ ಆಲ್ಟರ್ನೇಟಿವ್, ಸೊ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪುನಃ ಏನು ಕೊಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕೊಡುತ್ತೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ. ಪುನಃ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಅದು ಪ್ರೊಪಗೇಷನ್ ಆಗುತ್ತೆ. ಸೊ ಪ್ರೊಪಗೇಷನ್ ಕೂಡ ಏನಾಗುತ್ತೆ ಕೇಳಿದ್ರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ರೈಟ್. ಪ್ರೊಪಗೇಷನ್ ಈ ಡೈರೆಕ್ಷನ್ ಅಲ್ಲಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಟು ದಿ ಮೊಮೆಂಟ್ ಆಫ್ or else direction of the wave travel. So this is how charged particles when accelerated, ಈ ರೀತಿ ಅದರಿಂದ ಎನರ್ಜಿ ಪಾಸ್ ಆಗುತ್ತೆ, ಎನರ್ಜಿ. ಸೊ ದಿಸ್ ಇಸ್ ವಾಟ್ ವಿ ಆರ್ ಕಾಲಿಂಗ್ ಎನರ್ಜಿ, ರೈಟ್. So that they are in the form of what, electromagnetic radiation, right. Unlike sound waves or water waves, electromagnetic waves do not require medium and can move in a vacuum. ಸೊ ಅದಕ್ಕೆ ಮೀಡಿಯಂ ಬೇಕಾಗಿಲ್ಲ. ಸೊ ವ್ಯಾಕ್ಯೂಮ್ ಅಲ್ಲಿ ಏನಾಗುತ್ತೆ, ಅದು ಮೊಮೆಂಟ್ ಆಗುತ್ತೆ, ಯಾವುದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ದೇ ಕ್ಯಾನ್ ಮೂವ್ ಇನ್ ವ್ಯಾಕ್ಯೂಮ್ ವೆರಿ ಈಸಿಲಿ, ರೈಟ್. So it is now well established that there are many types of electromagnetic radiations which differs from one another in wavelength or else frequency. This constitute was called as electromagnetic spectrum. ನಾನು ಆವಾಗಲೇ ಹೇಳಿದ್ದೇನೆ electromagnetic spectrum. ಹಾಗಾದ್ರೆ electromagnetic spectrum ಅಂದ್ರೇನು? So that is the arrangement of what? Arrangement of electromagnetic radiation. ಯಾವುದು? ಸೊ ಯಾವ ರೀತಿಯಲ್ಲಿ ಇಡ್ಬೋದು ಅದನ್ನ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ವೇವ್ಲೆಂತ್ ಅಲ್ಲಿ ಇಡ್ಬೋದು ಅಥವಾ ಫ್ರೀಕ್ವೆನ್ಸಿಯಲ್ಲಿ ಆರ್ಡರ್ ಅಲ್ಲಿ ಇಡುವಂಥದ್ದು. ಫ್ರೀಕ್ವೆನ್ಸಿ ಏನಾಗ್ಬೋದು, ಡಿಕ್ರೀಸ್ ಆಗ್ಬೋದು, ಫ್ರೀಕ್ವೆನ್ಸಿ ಏನಾಗ್ಬೋದು, ಇನ್ಕ್ರೀಸ್ ಆಗ್ಬೋದು. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಸೊ different regions of the spectrums are identified by the different names. Different kinds of units are used to represent the electromagnetic radiation. ಸೊ ಇದನ್ನ ಫಿನಿಶ್ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಎಕ್ಸಾಕ್ಟ್ಲಿ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಹೇಗಿರುತ್ತೆ, ಫ್ರೀಕ್ವೆನ್ಸಿಯನ್ನು ಹೇಗೆ ಬರಿಬೋದು ಅಥವಾ ಯಾವುದು, ಸೊ ವೇವ್ ಲೆಂತ್ ಅನ್ನು ಹೇಗೆ ರೆಪ್ರೆಸೆಂಟೇಷನ್ ಅನ್ನ ಮಾಡ್ಬೋದು. ಬಿಫೋರ್ ಗೋಯಿಂಗ್ ಟು ದಟ್, ವಾಟ್ ಎಕ್ಸಾಕ್ಟ್ಲಿ ದ ಫ್ರೀಕ್ವೆನ್ಸಿ ಅಂಡ್ ವಾಟ್ ಎಕ್ಸಾಕ್ಟ್ಲಿ ದ ವೇವ್ ಲೆಂತ್. ಸೊ ದೀಸ್ ರೇಡಿಯೇಷನ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ, ಸೊ ಯಾವುದಾದ್ರೂ ಒಂದು ರೇಡಿಯೇಷನ್ ಇದ್ರೆ ಅದಕ್ಕೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಯಾವುದೆಲ್ಲ ಕೇಳಿದ್ರೆ, ಸೊ ಫ್ರೀಕ್ವೆನ್ಸಿ ನ್ಯೂ ಅಂತ ಹೇಳ್ತೀವಿ ಫ್ರೀಕ್ವೆನ್ಸಿ, ಆ್ಯಂಡ್ ವೇವ್ ಲೆಂತ್ ಲ್ಯಾಂಬ್ಡಾ ಅಂತ ಹೇಳ್ತೀವಿ, ರೈಟ್. ಸೊ ಕೇಳ್ತಾರೆ ಇದನ್ನ, ವಾಟ್ ಈಸ್ ಫ್ರೀಕ್ವೆನ್ಸಿ ಅಂಡ್ ವಾಟ್ ಈಸ್ ವೇವ್ ಲೆಂತ್. ಓಕೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಸೊ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಏನು ಹೇಳ್ತೀವಿ ನಾವು, ಅದು ಹರ್ಡ್ಸ್ ಅಂತ ಹೇಳ್ತೀವಿ, ಕ್ಯಾಪಿಟಲ್ H ಸ್ಮಾಲ್ z, ಆರ್ ಎಲ್ಸ್ ಸೆಕೆಂಡ್ ಇನ್ವರ್ಸ್ ಅಲ್ಲಿ ಕೂಡ ನಾವು ಅದನ್ನು ಹೇಳ್ತೀವಿ, ಹೆನ್ರಿಚ್ ಹರ್ಡ್ಸ್. ಇಟ್ ಈಸ್ ಡಿಫೈನ್ಡ್ ಆಸ್ ದಿ ನಂಬರ್ ಆಫ್ ವೇವ್ಸ್ ದಟ್ ಪಾಸಸ್ ಅ ಗಿವನ್ ಪಾಯಿಂಟ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ಅಲ್ಲಿ ಎಷ್ಟು ವೇವ್ ಪಾಸ್ ಆಗುತ್ತೆ ನೋಡಿ, ದಟ್ ಈಸ್ ದಿ ಫ್ರೀಕ್ವೆನ್ಸಿ ಆಫ್ ದಟ್ ರೇಡಿಯೇಷನ್. ಯಾವುದೇ ರೇಡಿಯೇಷನ್ ಇರ್ಬೋದು, ಒಂದು ಪಾಯಿಂಟ್ ಅನ್ನ ರೆಪ್ರೆಸೆಂಟ್ ಮಾಡಿ ಎಷ್ಟು ವೇವ್ ಹಾದು ಹೋಗುತ್ತೆ ಅದರಲ್ಲಿ, ಅರ್ಥ ಆಯ್ತಾ, 1 ವೇವ, 2 ವೇವ, 3 ವೇವ. ಸೊ ದಟ್ ಈಸ್ ದ ಫ್ರೀಕ್ವೆನ್ಸಿ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೈಟ್. ಸೊ ವೆಲಾಸಿಟಿ ಅಂದ್ರೆ ಸ್ಪೀಡ್ ಅಂತ ಹೇಳ್ಬೋದು. ಮೇಲ್ಗಡೆಗೆ ಇದ್ದದ್ದು ಕ್ರಸ್ಟ್, ಕೆಳಗಡೆ ಇರ್ತಕ್ಕಂಥದ್ದು ಟ್ರಫ್. ಕ್ರಸ್ಟ್ ಮೇಲ್ಗಡೆ ಇರ್ತಕ್ಕಂಥ ಪಾಯಿಂಟ್ ಆಸಿಲೇಷನ್ ಆಗುತ್ತೆ ಅಲ್ವಾ, ಪಾರ್ಟಿಕಲ್ ಇದಾದಾಗ ಅದು ಎನರ್ಜಿ ರಿಲೀಸ್ ಆಗುತ್ತೆ, ಆ್ಯಂಡ್ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಷ್ಟು ಟಾಪ್ ಅಲ್ಲಿ ಎನರ್ಜಿನೋ ಅದನ್ನ ಕ್ರಸ್ಟ್ ಅಂತ ಹೇಳ್ತೀವಿ. ಸೊ ಡೌನ್ ಸೈಡ್ ಅಲ್ಲಿ ಅದನ್ನ ಟ್ರಫ್ ಅಂತ ಹೇಳ್ತೀವಿ. ಹಾಗಾದ್ರೆ ವೇವ್ ಲೆಂತ್ ಅಂದ್ರೇನು, ಕ್ರಸ್ಟ್ ಇಂದ ಕ್ರಸ್ಟಿಗೆ ಇರುವ ಡಿಸ್ಟೆನ್ಸ್ ಇರ್ಬೋದು, ಟ್ರಫ್ ಇಂದ ಟ್ರಫಿಗೆ ಇರುವ ಡಿಸ್ಟೆನ್ಸ್ ಇರ್ಬೋದು, ಅದನ್ನ ನಾವೇನ್ ಹೇಳ್ತೀವಿ, ವೇವ್ ಲೆಂತ್. ಸೊ ಒಂದು ವೇವಿನ ಲೆಂತ್ ಅಂತ ಹೇಳ್ತೀವಿ, ರೈಟ್. ಅದಾದ ನಂತರ ಮೆಜರ್ಮೆಂಟ್ ಆಫ್ ಫ್ರೀಕ್ವೆನ್ಸಿಯನ್ನು ಒಂದು ಪಾಯಿಂಟ್ ರೆಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ಸೊ ಪಾಯಿಂಟ್ ಆಸ್ ಗಿವನ್, ಆ ಪಾಯಿಂಟ್ ಅಲ್ಲಿ ಎಷ್ಟು ವೇವ್ ಹಾದು ಹೋಗುತ್ತೆ, ದಟ್ ಇಸ್ ದಿ ಫ್ರೀಕ್ವೆನ್ಸಿ. ಒಂದು ವೇವ್ ಕಂಪ್ಲೀಟ್, ಒಂದು ಸೆಟ್ ಕಂಪ್ಲೀಟ್ ಹೋದ್ರೆ ಅದು ಒಂದು ವೇವ್ ಪಾಸ್ ಆಯಿತು, ಇನ್ನೊಂದು ವೇವ್ ಕಂಪ್ಲೀಟ್ ಆಗಿ ಹೋದ್ರೆ 2 ವೇವ್ ಪಾಸ್ ಆಯಿತು. ಸೊ ದಟ್ ಈಸ್ ವಿ ಆರ್ ಕಾಲಿಂಗ್ ವಾಟ್, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ವೇವಿಂಗ್ ಏನು ಹೇಳ್ತೀವಿ ನಾವು, ಅದನ್ನ ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನ, ಆಂಪ್ಲಿಟ್ಯೂಡ್, ರೈಟ್. ಶಾರ್ಟೆಡ್ ಡಿಸ್ಟೆನ್ಸ್ ಬಿಟ್ವೀನ್ ಇಕ್ವಿವೆಲೆಂಟ್ ಪಾಯಿಂಟ್ಸ್ ಆನ್ ಅ ಕಂಟಿನ್ಯೂಸ್ ವೇವ್ measured as a crust to crust, trough to trough, expressed in meters, centimeters and the nanometer. Frequency, number of waves that passes a given point per second, that is hertz ಅಂತ ಹೇಳ್ತೀವಿ. Waves highest from the origin to a crust or origin to a trough. Maximum displacement ಏನಾಗುತ್ತೆ waves, ಅದನ್ನ ಏನು ಹೇಳ್ತೀವಿ ನಾವು, ಅದನ್ನ ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ, ರೈಟ್. ಸೊ ವೆರಿ ಇಂಪಾರ್ಟೆಂಟ್ another point. In vacuum, all types of electromagnetic radiation, regardless of the wavelength, travel. So ಎಷ್ಟು ಬೇಕಾದ್ರೂ ವೇವ್ ಲೆಂತ್ ಇರಲಿ, ಅದೇನಾಗುತ್ತೆ ಕೇಳಿದ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಿನ ಸ್ಪೀಡ್ ಎಷ್ಟು ಕೇಳಿದ್ರೆ, ವೆಲಾಸಿಟಿ ಎಷ್ಟು ಕೇಳಿದ್ರೆ 3.0 into 10 to the power of 8 meter per second. ಎಷ್ಟು, 3.0 into 10 to the power of 8 meter per second, ರೈಟ್. ಅದನ್ನು ಪ್ರಿಸೈಸ್ ಮಾಡಿ ಬರ್ತಿದ್ದಾರೆ. ಸೊ 2.99 ಇರೋದು 3 ಆಗಿ ಮಾಡಿದ್ದಾರೆ.
right? So this is called speed of light. ಏನು ಹೇಳ್ತೀವಿ ಇದನ್ನ ಸ್ಪೀಡ್ ಆಫ್ ಲೈಟ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ವೆಲಾಸಿಟಿ ಆಫ್ ಲೈಟ್? ಸ್ಪೀಡ್ ಆಫ್ ಲೈಟ್ ಅಂತ ಕೇಳ್ತಾರೆ. ಸೊ ಆವಾಗ ಆನ್ಸರ್ ಅನ್ನ ಬರಿಬೇಕು. ಓಕೆ, ಸ್ಪೀಡ್ ಆಫ್ ಲೈಟ್ ಅಂಡ್ ಇಟ್ ಇಸ್ ಗಿವನ್ ಬೈ ದ ಸಿಂಬಲ್ ಸಿ, ಸ್ಮಾಲ್ ಸಿ, ಅಂಡ್ ದ ಫ್ರೀಕ್ವೆನ್ಸಿ ನ್ಯೂ ಇರುತ್ತೆ, ಲ್ಯಾಂಬ್ಡಾ ವೇವ್ ಲೆಂತ್ ಇರುತ್ತೆ. ಅದರಿಂದ ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ಲೈಟ್ ಅಂದ್ರೆ ಏನು? ವೆಲಾಸಿಟಿ ಆಫ್ ಲೈಟ್ ಸಿ ಆರ್ ರಿಲೇಟೆಡ್ ಬೈ ದಿ ಇಕ್ವೇಶನ್. ಆದ್ರಿಂದ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ? ಸಿ ಇಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ನ್ಯೂ ಅಂದ್ರೆ ಫ್ರೀಕ್ವೆನ್ಸಿ, ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್. ನೋಡಿ ಇಲ್ಲಿ, ನ್ಯೂ ಅಂದ್ರೆ ಫ್ರೀಕ್ವೆನ್ಸಿ, ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್. ಅವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ ನಮಗೆ? ಸೊ ವಿ ಆರ್ ಗೆಟಿಂಗ್ velocity of light. So if you know the velocity of light, c is nothing but 3.0 into 10 to the power of 8 meter per second ವ್ಯಾಲ್ಯೂ ಗೊತ್ತಿದೆ ಸಿ. ಆವಾಗ ಲ್ಯಾಂಬ್ಡಾ ಕೊಟ್ಟಿದ್ರೆ ಮ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೋದು, ಮ್ಯೂ ಅನ್ನ ಕೊಟ್ಟಿದ್ರೆ ಲ್ಯಾಂಬ್ಡಾವನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಎರಡು ಕೊಟ್ಟಿದ್ರೆ ಯಾವುದಾದ್ರೂ ಅನ್ನೋನ್ ಅನ್ನ ಫೈಂಡ್ ಔಟ್ ಮಾಡುವಂಥದ್ದು. ಓಕೆ, ಸಿ ಹಿಯರ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಕಾಲಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಇದನ್ನ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ರೈಟ್? ಸೊ ಇನ್ಕ್ರೀಸ್ ಇನ್ ಆರ್ಡರ್ ಇರ್ಬೋದು ಅಥವಾ ಡಿಕ್ರೀಸ್ ಇನ್ ಆರ್ಡರ್ ಇರ್ಬೋದು. ದ ಸ್ಪೆಕ್ಟ್ರಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ವಿಸಿಬಿಲಿಟಿ ಸ್ಪೆಕ್ಟ್ರಮ್, ದ ವಿಸಿಬಲ್ ರೀಜನ್ ಇಸ್ ಓನ್ಲಿ ದ ಸ್ಮಾಲ್ ಪಾರ್ಟ್ ಆಫ್ ದಿ ಎಂಟೈರ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ, ರೈಟ್? ಸೊ ಗಾಮಾ ರೇಸ್ ಇರ್ಬೋದು, ಎಕ್ಸ್ ರೇಸ್ ಇರ್ಬೋದು, ಯು ವಿ ರೇಡಿಯೇಷನ್ ಇರ್ಬೋದು, ಐ ಆರ್ ರೇಡಿಯೇಷನ್ ಇರ್ಬೋದು, ಮೈಕ್ರೋವೇವ್ ಇರ್ಬೋದು, ನಂತರ ರೇಡಿಯೋಸ್ ಎಫ್ ಎಮ್ ಇರ್ಬೋದು, ಎ ಎಮ್ ಇರ್ಬೋದು, ಲಾಂಗ್ ರೇಡಿಯೋ ವೇವ್ಸ್ ಇರ್ಬೋದು. ಸೊ ಅದರಿಂದ ಫ್ರೀಕ್ವೆನ್ಸಿ ಎನ್ನುವಂಥದ್ದು ಏನಾಗುತ್ತೆ? ಡಿಕ್ರೀಸ್ ಆರ್ಡರ್. ಫ್ರೀಕ್ವೆನ್ಸಿ ಎನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಕೇಳಿದ್ರೆ ವೇವ್ ಲೆಂತ್ ಎನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಮೇಲ್ಗಡೆಯಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ನೋಡಿ. ಸೊ ಸಿ ಹಿಯರ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನಾಗಿದೆ ನೋಡಿ, ಲೆಫ್ಟ್ ಟು ರೈಟ್ ಹೋದಾಗ 10 to the power of 24 ಇದೆ, 22 ಇದೆ, ಇಲ್ಲಿ ಎಷ್ಟಿದೆ? 10 to the power of 0, 10 to the power of 2 ಇದೆ. ಅಂದರೆ ಫ್ರೀಕ್ವೆನ್ಸಿ ಎನ್ನುವಂಥದ್ದು ಡಿಕ್ರೀಸ್ ಆಗ್ತಾ ಇದೆ. ಹಾಗಾದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಫ್ರೀಕ್ವೆನ್ಸಿ ಮತ್ತು ಲ್ಯಾಂಬ್ಡಾ, ರೈಟ್? ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗ್ತಾ ಇದೆ ನೋಡಿ, 10 to the power of -6 ಇದೆ, ಅರ್ಥ ಆಯ್ತಾ? -8 ಇದೆ, -2 ಇದೆ, 10 to the power of 0 ಇದೆ, 2 ಇದೆ, 6 ಇದೆ, and then at the end 8. ಅದರಿಂದ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗ್ತಾ ಇದೆ ಸ್ಪೆಕ್ಟ್ರಮ್ ಅಲ್ಲಿ? ಇನ್ಕ್ರೀಸ್. ಸೊ ಯು ಕ್ಯಾನ್ ಇನ್ಕ್ರೀಸ್ ದಿ ಲ್ಯಾಂಬ್ಡಾ, ರೈಟ್? ಯು ಕ್ಯಾನ್ ರೈಟ್ ಇಟ್ ಇನ್ ದಿ ಡಿಕ್ರೀಸ್ ದಿ ಫ್ರೀಕ್ವೆನ್ಸಿ. ಅರೇಂಜ್ಮೆಂಟ್ ಮಾಡಿ ಇಡ್ತೀವಿ, ಅವುಗಳ ಎನರ್ಜಿ ಮೇಲೆ ಅರೇಂಜ್ಮೆಂಟ್ ಮಾಡ್ತಾ ಇರ್ತೀವಿ. ಸೊ ಗಾಮಾ ರೇಸ್ ಬರುತ್ತೆ, ಅದಂದ್ರೆ ನೆಕ್ಸ್ಟ್ ಲೋವರ್ ಫ್ರೀಕ್ವೆನ್ಸಿ ಯಾವ್ದು ಬರುತ್ತೆ ಕೇಳಿದ್ರೆ ಎಕ್ಸ್ರೇ ಬರುತ್ತೆ, ಅದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ ಕೇಳಿದ್ರೆ ಯು ವಿ ಬರುತ್ತೆ, ನೆಕ್ಸ್ಟ್ ಅದಾದ ನಂತರ ವಿಸಿಬಲ್ ಸ್ಪೆಕ್ಟ್ರಾ ಬರುತ್ತೆ, ನಂತರ ಅದಾದ ನಂತರ ಐ ಆರ್ ರೇಡಿಯೇಷನ್ ಬರುತ್ತೆ, ಮೈಕ್ರೋವೇವ್ ರೇಡಿಯೋ ವೇವ್ಸ್ ಬರುತ್ತೆ, ಲಾಂಗ್ ರೇಡಿಯೋಸ್. ಎಲ್ಲದರದ್ದು ಏನಾಗುತ್ತೆ ಯೂಸಸ್ ಅನ್ನು ನಾವು ನೋಡ್ಬೋದು ಅದನ್ನು. ಬಟ್ ಸೊ ಇಲ್ಲಿ ಯು ವಿ ಮತ್ತು ಯು ವಿ ರೇಡಿಯೇಷನ್ ಏನಿದೆ ನೋಡಿ, ಮತ್ತು ಐ ಆರ್ ರೇಡಿಯೇಷನ್ ನಡುವೆ ಏನಿದೆ ನೋಡಿ, ವಿಸಿಬಲ್ ಸ್ಪೆಕ್ಟ್ರಾ. ಸೊ ವೇವ್ ಲೆಂತನ್ನು ನ್ಯಾನೋಮೀಟ್ರಲ್ಲಿ ಕೊಟ್ಟಿದ್ದಾರೆ, 400, 500, 600, 700, 750 ರೇಡಿಯೇಷನ್ ನ್ಯಾನೋಮೀಟ್ರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ವಿಸಿಬಲ್ ಸ್ಪೆಕ್ಟ್ರಾ. ಸೊ ಅದಿಷ್ಟು ಸ್ಪೆಕ್ಟ್ರಮ್ ಅಲ್ಲಿ ಏನಿದೆ ನೋಡಿ, ನಮ್ಮ ಐ ಯಾವ್ದು ವಿಸಿಬಲ್ ಮಾಡುತ್ತೆ ಕೇಳಿದ್ರೆ ಓನ್ಲಿ ದಿಸ್ ವೇವ್ ಲೆಂತ್. ಆ ಕಡೆಗಿದ್ದದ್ದು ಕಾಣಿಸಲ್ಲ, ಈ ಕಡೆಗಿದ್ದದ್ದು ನಮ್ಮ ಐ ವಿಸಿಬಲ್ ಮಾಡಲ್ಲ, ವಿಷನ್ ಆಗಲ್ಲ ಅದಕ್ಕೆ, ರೈಟ್? ಓನ್ಲಿ ದ ವಿಸಿಬಲ್ ಸ್ಪೆಕ್ಟ್ರಮ್ ಏನಿದೆ ಅವರ್ ಐ ಕ್ಯಾನ್ ಡಿಟೆಕ್ಟ್. ಸೊ ಅದರಿಂದ ನಾಯಿಗಳು ರಾತ್ರಿ ಯಾಕೆ ಕೂಗ್ತವೆ ಕೇಳಿದ್ರೆ ಅವಕ್ಕೆ ಆ ರೇಡಿಯೇಷನ್ ಅಲ್ಲಿ ಅವು ಕಾಣಿಸ್ಬೋದು, ರೈಟ್? ಅಲ್ಟ್ರಾವೈಲೆಟ್ ಇರ್ಬೋದು ಅಥವಾ ಲೋವರ್ ರೇಡಿಯೇಷನ್, ಹೈಯರ್ ಫ್ರೀಕ್ವೆನ್ಸಿ ದೇ ಕ್ಯಾನ್ ಅಬ್ಸರ್ವ್. ಬಟ್ ನಮಗೆ ನೈಟ್ ವಿಷನ್ ಇಲ್ಲ, ಅದರಿಂದ ಸೊ ಈ ರೀಜನ್ ಸ್ಪೆಕ್ಟ್ರಾ ಮಾತ್ರ ಏನು ಮಾಡ್ಬೋದು, ನಮ್ಮ ಐ ಅನ್ನುವಂಥದ್ದು ಡಿಟೆಕ್ಟ್ ಮಾಡುತ್ತೆ, ರೈಟ್? ಅದರಿಂದ ಸೊ ಇದನ್ನು ವಿಬ್ಗಾಯರ್ ಅಂತ ಹೇಳ್ತೀವಿ. ರೆಡ್ ಲಾಸ್ಟಿಗೆ ಬರುತ್ತೆ, ವಯೋಲೆಟ್ ಫಸ್ಟಿಗೆ ಬರುತ್ತೆ. ಅದರಿಂದ ಹೈಯೆಸ್ಟ್ ರೇಡಿಯೇಷನ್ ಯಾವುದಿದೆ ಕೇಳಿದ್ರೆ, ಹೈಯೆಸ್ಟ್ ಎನರ್ಜೈಸ್ಡ್ ಯಾವುದು, ಮ್ಯಾಕ್ಸಿಮಮ್ ವೇವ್ ಲೆಂತ್ ಯಾವುದಕ್ಕಿದೆ ಕೇಳಿದ್ರೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ರೆಡ್ಡಿಗಿದೆ, ಲೆಸ್ ವೇವ್ ಲೆಂತ್ ಯಾವುದಿದೆ ವಯೋಲೆಟಿಗಿದೆ. ಸೊ ವಯೋಲೆಟ್, ಅರ್ಥ ಆಯ್ತಾ? ಹೈಯೆಸ್ಟ್ ಎನರ್ಜಿ ಯಾವ್ದು ಕೇಳಿದ್ರೆ ವಯೋಲೆಟ್ ಇರುತ್ತೆ, ಲೋಯೆಸ್ಟ್ ಎನರ್ಜಿ ಯಾವ್ದು ಕೇಳಿದ್ರೆ ರೆಡ್ ಇರುತ್ತೆ, ರೈಟ್? ಅದರಿಂದ ವಯೋಲೆಟ್ ಪಕ್ಕ ಈ ಕಡೆ ಇದೆ ನೋಡಿ, ಅದನ್ನು ಅಲ್ಟ್ರಾ ವಯೋಲೆಟ್ ಅಂತ ಹೇಳ್ತೀವಿ. ಸೊ ಅಲ್ಟ್ರಾ ವಯೋಲೆಟ್ ಫಸ್ಟ್ ಬರುತ್ತೆ, ಅದಾದ ನಂತರ ವಯೋಲೆಟ್ ಕಲರ್ ಬರುತ್ತೆ. ನೆಕ್ಸ್ಟ್ ನೆನ್ಬಿಟ್ಕೊಳ್ಳಿಕ್ಕೆ ರೆಡ್ ರೀಜನ್ ಏನಿದೆ ನೋಡಿ, ಅದಾದ ನಂತರ ಏನಾಗುತ್ತೆ ಇನ್ಫ್ರಾರೆಡ್ ಬರುತ್ತೆ ಅಲ್ವಾ? ಸೊ ಇನ್ಫ್ರಾರೆಡ್, ರೈಟ್? ಸೊ ಅದರಿಂದ ಯು ವಿ ರೇಡಿಯೇಷನ್ ಮತ್ತು ಇನ್ಫ್ರಾರೆಡ್ ರೇಡಿಯೇಷನ್ ಮಿಡ್ಲಲ್ಲಿ ಏನು ಬರುತ್ತೆ ನಮಗೆ ವಿಸಿಬಲ್ ಸ್ಪೆಕ್ಟ್ರಾ ಬರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಕಾಲಿಂಗ್ ಸ್ಪೆಕ್ಟ್ರಾ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಸ್ಪೆಕ್ಟ್ರಾ ಅಂತ ಹೇಳ್ತೀವಿ. ಅರೇಂಜ್ಮೆಂಟ್, ರೈಟ್? ಏನಾಗುತ್ತೆ ಅಲ್ಲಿ ಇನ್ಕ್ರೀಸ್ ಆರ್ಡರ್ ಆಫ್ ವಾಟ್ ವೇವ್ ಲೆಂತ್ ಆರ್ ಎಲ್ಸ್ ಡಿಕ್ರೀಸ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ, ದ ಅರೇಂಜ್ಮೆಂಟ್ ಆಫ್ ಆಲ್ ರೇಡಿಯೇಷನ್ ಆನ್ ಡಿಕ್ರೀಸಿಂಗ್ ದಿ ವಾಟ್ ಫ್ರೀಕ್ವೆನ್ಸಿ, ದಟ್ ಈಸ್ ವಿ ಆರ್ ಕಾಲಿಂಗ್ ವಾಟ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಓಕೆ, the other commonly used quantity especially in spectroscopy, that is nothing but wave number. Wave number andre it is defined as the number of wavelengths per unit length.
ಪರ್ ಯೂನಿಟ್ ಲೆಂತ್ ಅಲ್ಲಿ ಎಷ್ಟು ವೇವ್ ಇರುತ್ತೆ, ನಂಬರ್ ಆಫ್ ವೇವ್ ಲೆಂತ್ಸ್ ಪರ್ ಯೂನಿಟ್ ಲೆಂತ್, ಸೊ ದಟ್ ಈಸ್ ಮ್ಯೂ ಬಾರ್ ಅಂತ ಹೇಳ್ತೀವಿ. ಅಂಡ್ ಸೊ ದ ಯೂನಿಟ್ಸ್ ಆರ್ ದಿ ರೆಸಿಪ್ರೋಕಲ್ ಆಫ್ ದಿ ವೇವ್ ಲೆಂತ್. ಸೊ ವೇವ್ ಲೆಂತ್ ಇದು ಮೀಟರ್ ಇದ್ರೆ ರೆಸಿಪ್ರೋಕಲ್ 1/λ ಏನಾಗುತ್ತೆ ನಮಗೆ ಮೀಟರ್ ಇನ್ವರ್ಸ್ ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಸೊ ಐ ಕ್ಯಾನ್ ಸೇ ದಟ್ ಎಂಟೈರ್ ಥಿಂಗ್. ಓಕೆ, ಅದನ್ನು ನಾನು ಬರೆದು ತೋರಿಸ್ತೀನಿ ಬೋರ್ಡಲ್ಲಿ. ಓಕೆ, whatever the problems I will solve it later. Okay, however commonly used term unit is the centimeter units, not a SI unit. ಅರ್ಥಾಯ್ತಾ? SI unit ಮೀಟರ್ ಇನ್ವರ್ಸ್ ಇರುತ್ತೆ, ಕಾಮನ್ಲಿ ಸೆಂಟಿಮೀಟರ್ ಇನ್ವರ್ಸ್ ಅನ್ನ ಬರೀತಾರೆ, ರೈಟ್? ಸೊ ದಿಸ್ ಇಸ್ ದ ಪಾರ್ಟ್ ಆಫ್ ವಾಟ್ ಡ್ಯುಯಲ್ ನೇಚರ್ ಅಂದ್ರೆ ವೇವ್ ನೇಚರ್ ಬಗ್ಗೆ. ನೆಕ್ಸ್ಟ್ ಏನಾಗುತ್ತೆ ಕೇಳಿದ್ರೆ ಪಾರ್ಟಿಕಲ್ ನೇಚರ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಹಾಗಾದ್ರೆ ಅದರಲ್ಲಿ ಯಾವುದೆಲ್ಲ ಥಿಯರಿ ಬರುತ್ತೆ ಅದನ್ನ ನಂತರ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋದು. ಓಕೆ, ಸೊ ಟಿಲ್ ನೌ ದಟ್ ಈಸ್ ಇನಫ್. ಥ್ಯಾಂಕ್ ಯು.